ಮಾವಯ್ಯ ನಾವಿನ್ ಹೊರಡೋಣ, ಟೈಮ್ ಆಯ್ತು. ಅಷ್ಟೊಂದು ಟೈಮ್ ಆಗೋಯ್ತಾ? ನೀವು ಔಷಧಿ ತಗೊಳ್ಳೋ ಟೈಮೂ ಆಯ್ತು. ಕರೆಕ್ಟ್. ಸೀತಾ ಸಮೇತ ರಾಮಚಂದ್ರ ನಾ ಬರ್ತೀನೋ, ಮುಂದುವರ್ಸ್ಕೊಡ್ರ ನೀವು. ಹ್ಯಾವ್ ಫನ್ ಅಪ್ಪು. ಓಕೆ ಬಾಯ್ ಗೈಸ್, ಬಾಯ್ 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 ಸರ್. ಬಾಯ್ 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 ಚಿಕ್ಕಪ್ಪ. ಬಾಯ್ ಬಾಯ್. ಓಕೆ ಕೂತ್ಕೊಳ್ಳಿ ಗೇಮ್ ಸ್ಟಾರ್ಟ್ ಮಾಡೋಣ. ಮ್ಯೂಸಿಕ್. ನಿಂದೆ ಟರ್ನು, ಬಾ. ಬನ್ನಿ ಶುರು ಮಾಡೋಣ. ರಾಮ್ ಸರ್. ಓಕೆ. ಎರಡು ಪದ. ಫ್ರೆಂಡ್ಶಿಪ್, ಕಪಲ್, ಹುಡುಗ ಹುಡುಗಿ, ಮಾತಿಲ್ಲ, ಗಂಡ ಹೆಂಡತಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿನಾ? ಗಂಡ ಹೆಂಡತಿ ಮಾತಾಡೋದ್ ಬಿಟ್ಬಿಡಿದೆ. ಮಿಲನ, ಜಗಳ. ಸಾರಿ ಕೇಳ್ತಾ ಇದ್ದಾನೆ. ಸೀತಾ, ನಿಮ್ಮ ಜೊತೆ ಮಾತಾಡಬೇಕು, ಮನಸ್ಸಲ್ಲಿರೋದೆಲ್ಲ ಹೇಳಬೇಕು ಅಂದರೆ ನೀವು ಕೇಳಿಸ್ಕೊತಾನೆ ಇಲ್ವಲ್ಲ. ನಿಮಗೆ ನನ್ನಿಂದ ಆಗಿರೋ ಹರ್ಟ್ಗೆ ಇಷ್ಟು ದಿನ ನಿಮಗೆ ಹೇಳಿರೋ ಸುಳ್ಳಿಗೆ ಇದಕ್ಕಿಂತ ಇನ್ಯಾವ ಥರ ಕ್ಷಮೆ ಕೇಳಿ. ಪ್ಲೀಸ್ ಫರ್ಗಿವ್ ಮೀ ಸೀತಾ. ಐ ಆಮ್ ಸಾರಿ. ಸಾರಿ ಜೊತೆ ಇನ್ನೇನಾದ್ರೂ ಇದೆಯಾ? ಹಾ ಗೊತ್ತಾಯ್ತು. ಐ ಆಮ್ ಸಾರಿ. ಮತ್ತೆ ಬನ್ನಿ ಪ್ರೀತಿಸೋಣ. ಸೀತಾ, ನಿಮ್ಗೆ ಗೊತ್ತಾಗ್ಲಿ ಅಂತಾನೆ ರಾಮ್ ಸರ್ ಎನೆಕ್ಟ್ ಮಾಡಿ ತೋರಿಸ್ತಾ ಇದಾರೆ. ನಿಮ್ಗೇನೋ ಆನ್ಸರ್ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಗೊತ್ತಾಯ್ತೇನೆ ಸೀತಾ. ನನಗೇನು ಆ್ಯಕ್ಟ್ ಮಾಡೋಕ್ಕಾಗಲ್ಲ. ರೂಲ್ಸ್ನ ಬ್ರೇಕ್ ಮಾಡಿ ನಾನೇ ಹೇಳ್ಬಿಡ್ತೀನಿ. ಓಕೆ? ಕೆಲವೊಂದ್ಸಲ ಲೈಫಲ್ಲಿ ಎಷ್ಟೋ ತಪ್ಪುಗಳಾಗುತ್ತೆ. ನಾವೇನೋ ಮಾಡೋಕ್ಕೋಗಿ ಇನ್ನೇನೋ ಆಗೋದು ಜಾಸ್ತಿ. ಐ ಅಗ್ರಿ, ತಪ್ಪು ತಪ್ಪೇ. ಬಟ್ ಕ್ಷಮಿಸುವಂತ ತಪ್ಪಾಗಿದೆ, ಕ್ಷಮಿಸ್ಬೇಕು. ಒಂದು ಅವಕಾಶ ಕೊಡಬೇಕು. ಐ ಡೋಂಟ್ ನೋ ಈ ಗುಣ ಒಬ್ಬ ಗಂಡಸಿಗೆ ಇರುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಹೆಣ್ಣಿಗೆ ಈ ಗುಣ ಯಾವಾಗ್ಲೂ ಇದ್ದೇ ಇರುತ್ತೆ. ತನಗೆ ಎಷ್ಟೇ ನೋವಾಗ್ಲಿ ಆ ತಪ್ಪನ್ನ ಕ್ಷಮಿಸಿ ಅವಕಾಶ ಕೊಡ್ತಾರೆ. ಅದಕ್ಕೆ ನಾವೆಲ್ಲರೂ ಒಂದು ಹೆಣ್ಣನ್ನ ಭೂಮಿ ತಾಯಿಗೆ ಹೋಲಿಸ್ತೀವಿ. ಈಗಲಾದ್ರೂ ಗೆಸ್ ಮಾಡ್ತೀರಾ ಅದೇನು ಅಂತ? ಪರ್ಫೆಕ್ಟ್. ಓಕೆ 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 ಎಲ್ಲ ಓಕೆ. ಆದರೆ ಆ ಗಾಳಿಪಟ ಕಾಂಪಿಟೇಷನ್ ವಿನ್ನರ್ ಮಾತ್ರ ಯಾರು ಅಂತ ಗೆಸ್ ಮಾಡೋಕ್ಕಾಗಲೇ ಇಲ್ಲ ನೋಡಿ. ರಾಮ್ ಮತ್ತು ಸೀತಾ ಅವರ ಒಂದು ಗಾಳಿಪಟನೇ ತುಂಬ ಎತ್ತರಕ್ಕೆ ಹಾರಿದ್ದು, ಆದರೆ ಎರಡು ಸಿಗಾಕೊಂಡ್ಬಿಟ್ಟಿತ್ತು. ಸೊ ಇವಾಗ ಏನು, ಈ ಕಾಂಪಿಟೇಷನ್ನ ಟೈ ಅಂತ ಡಿಕ್ಲೇರ್ ಮಾಡೋದಾ? ಸರ್, ಒಂದು ಐಡಿಯಾ. ನಾವ್ಯಾಕೆ ರಾಮ್ ಸರ್ ಮತ್ತೆ ಸೀತಾಗ ಒಂದು ಗೇಮ್ ಆಡಿಸ್ಬಾರ್ದು? ಅದ್ರಲ್ಲಿ ಯಾರು ಗೆಲ್ತಾರೋ ಅವರೇ ವಿನ್. ಓಕೆ 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 ಗುಡ್ ಐಡಿಯಾ. ಇನ್ನೊಂದು ಗೇಮಾ? ನನಗೆಲ್ಲ ಆಡೋಕ್ಕಾಗಲ್ಲ. ಸೀತಾ ಅವರೇ, ಇದೊಂದು ಸಿಂಪಲ್ ಗೇಮ್. 2 ಟ್ರೂತ್ 1 ಲೈ. ಅಂದ್ರೆ ಇಬ್ಬರಲ್ಲಿ ಒಬ್ರು ತಮ್ಮ ನೇಚರ್ ಬಗ್ಗೆ, ತಮ್ಮ ಇಷ್ಟ ಕಷ್ಟಗಳ ಬಗ್ಗೆ ಒಂದು 3 ವಿಷಯ ಹೇಳ್ತೀರಾ. ಅದರಲ್ಲಿ 2 ಸತ್ಯ 1 ಸುಳ್ಳಾಗಿರುತ್ತೆ. ಆ ಸುಳ್ಳು ಯಾವುದು ಅನ್ನೋದನ್ನ ಇನ್ನೊಬ್ರು ಗೆಸ್ ಮಾಡಬೇಕು. ಕರೆಕ್ಟಾಗಿ ಗೆಸ್ ಮಾಡಿದ್ರೆ ಅವರೇ ವಿನ್ನರ್. ಓಕೆನಾ? ನನ್ಗೆ ಓಕೆ. ಹಾಗಿದ್ರೆ ಬೇಗ 3 ವಿಷಯ ಹೇಳಿ ಸರ್. ನಮ್ ಸೀತಾ ಸುಳ್ಳನ್ನ ಈಸಿಲಿ ಕಂಡುಹಿಡ್ಬಿಡ್ತಾಳೆ. ನನಗೆ ಸುಳ್ಳನ್ನ ಕಂಡುಹಿಡಿಯಕ್ಕೆ ಬರೋದಿಲ್ಲ. ನಾನು ಸುಳ್ಳೇ ನಂಬಿಡ್ತೀನಿ. ಓಕೆ ಸೀತಾ ಅವರೇ, ನೋ ಪ್ರಾಬ್ಲಮ್. ನೀವೇ ಹೇಳಿ, ನಿಮ್ಮ ಬಗ್ಗೆ 2 ನಿಜ 1 ಸುಳ್ಳು. ರಾಮ್ ಅದನ್ನ ಗೆಸ್ ಮಾಡ್ತಾರೆ. ಅವ್ರು ಗೆಸ್ ಮಾಡಿದ್ರೆ ಅವರೇ ವಿನ್ನರು, ಮಾಡಲಿಲ್ಲ ಅಂತಂದ್ರೆ ನೀವು ವಿನ್ನರ್.
ಫಸ್ಟ್ ಒನ್, ನನಗೆ ಸಿಂಪಲ್ ಜೀವನ ಇಷ್ಟ. ಎರಡನೇದು, ಚಿತ್ರಾನ್ನ ನನ್ನ ಫೇವ್ರೆಟ್ ತಿಂಡಿ. ಮೂರನೇದು, ನಮ್ಮ ಅದೃಷ್ಟಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಸ್ನೇಹಿತರು ಸಿಗ್ತಾರೆ ಅಂತ ನಾನು ನಂಬಿದ್ದೀನಿ. ಓಕೆ ರಾಮ್, ಸೊ ಗೆಸ್ ಮಾಡಿ ಅವ್ರು ಹೇಳಿರುವಂತಹ ವಿಷಯಗಳಲ್ಲಿ ಸುಳ್ಳು ಯಾವುದು? ಅವ್ರು ಹೇಳಿರೋ 3 ವಿಷಯನೂ ನಿಜಾನೇ, ಇದ್ರಲ್ಲಿ ಯಾವುದು ಸುಳ್ಳಿಲ್ಲ. ಅದ್ ಹೇಗ್ ಸಾಧ್ಯ? ಐ ಥಿಂಕ್ ಆ ಚಿತ್ರಾನ್ನ ವಿಷಯನೇ ಸುಳ್ಳು ಅನ್ಸುತ್ತೆ. ಅವ್ರ ಫೇವ್ರೆಟ್ ತಿಂಡಿ ಪಡ್ಡು ಅಲ್ವಾ ಸೀತಾ? ನೋ ಪ್ರಿಯಾ, ಸೀತಾ ಅವ್ರಿಗೆ ಫೇವ್ರೆಟ್ ಚಿತ್ರಾನ್ನ. ಅವ್ರು ಹೇಳಿದ 3 ವಿಷಯನೂ ನಿಜಾನೇ. ಅವ್ರಿಗೆ ಸುಳ್ಳು ಹೇಳಕ್ ಬರಲ್ಲ. ಸುಳ್ಳು ಹೇಳೋರ್ನ ಕಂಡ್ರೆ ಅವ್ರಿಗಾಗಲ್ಲ. ನಿಜಾನ ಸೀತಾ ಅವ್ರೆ? ಸರ್, ರಾಮ್ ಸರ್ ಹೇಳಿದ್ದು ಕರೆಕ್ಟ್. ನನಗೆ ಸುಳ್ಳು ಹೇಳಕ್ ಬರೋದಿಲ್ಲ. ಈ ಗೇಮಲ್ಲಿ ಸೋಲು ಒಪ್ಕೋತೀನಿ ಸರ್. ಓಕೆ, ಸೊ ರಾಮ್ ಇಸ್ ದ ವಿನ್ನರ್. ಕಾಂಪಿಟೇಷನಲ್ಲಿ ಗೆದ್ದವ್ರಿಗೆ ಪ್ರೈಸ್ ಅಂತ ಏನಿಲ್ಲ. ಎಲ್ಲರೂ ಅವರವ್ರ ಗಾಳಿಪಟಗಳನ್ನ ಮನೆಗೆ ತಗೊಂಡು ಹೋಗ್ಬೋದು. ಈ ಸಂಕ್ರಾಂತಿ ಹಬ್ಬದ ಒಂದು ನೆನಪಿಗಾಗಿ ನಿಮ್ಮ ಮನೇಲಿ ಇಟ್ಕೊಳ್ಳಿ. ಓಕೆನಾ? ಬನ್ನಿ ಬನ್ನಿ. ಥ್ಯಾಂಕ್ ಯು ಗೈಸ್. ನಾನು ಹೆಲ್ಪ್ ಮಾಡ್ಲಾ? ನೀವು ತೊಂದರೆ ತಗೋಬೇಡಿ ಸರ್, ನಾನೇ ಬಿಡಿಸ್ತೀನಿ. ನೀವು ನನ್ನ ಕ್ಷಮಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಪದೇ ಪದೇ ಸರ್ ಅಂತ ಮಾತ್ರ ಕರಿಬೇಡಿ. ಐ ಫೀಲ್ ಲೈಕ್ ಎನ್ ಓಲ್ಡ್ ಮ್ಯಾನ್. ನಂಗೆ ಅಷ್ಟೊಂದು ವಯಸ್ಸಾಗಿದೆಯಾ? ನೋಡಿ ನೋಡಿ, ನನ್ನ ಮೇಲಿರೋ ಕೋಪನ ನೀವು ದಾರದ ಮೇಲೆ ತೋರಿಸ್ತಾ ಇದ್ದೀರಾ. ಕಟ್ಟಾಗ್ಬಿಡುತ್ತೆ ಸೀತಾ. ಇದು ಬಿಡ್ಸಕ್ಕೆ ಆಗ್ತಿಲ್ಲ ಸರ್. ಈಗ ಒಂದೇ ದಾರಿ ಇರೋದು, ಕಟ್ ಮಾಡಬೇಕು ಅಷ್ಟೆ. ನೀವು ಈ ದಾರದ ಬಗ್ಗೆ ಮಾತಾಡ್ತಾ ಇದ್ದೀರೋ ಅಥವಾ ನನ್ನ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀರೋ ನಂಗೆ ಒಂದೂ ಅರ್ಥ ಆಗ್ತಿಲ್ಲ. ಈಗ ನಾನು ಮನೆಗೆ ಹೋಗಬೇಕು, ನನಗೇನು ಕೇಳಬೇಡಿ. ನಾ ಬಿಡಿಸ್ಕೊಂಡು ಹೋದರೆ ಸಾಕಾಗಿದೆ ನನಗೆ. ಕೊನೆಗೂ ಕಟ್ಟೆ ಮಾಡ್ಬಿಟ್ರಿ. ಆದರೆ ನಮ್ಮ ಫ್ರೆಂಡ್ಶಿಪ್ನ ಇಷ್ಟು ಈಸಿಯಾಗಿ ನಾನು ಕಟ್ ಮಾಡಕ್ಕೆ ಬಿಡಲ್ಲ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿರ್ತೀನಿ, ಗಾಬರಿ ಗಣೇಶ ಬರ್ತಾನೆ ಅಂತ ನಂಗೆ ಕ್ಲೂನೂ ಇರಲ್ಲ. ಸಡನ್ ಆಗಿ ಎಷ್ಟು ಭಯ ಆಗ್ಬೇಡ, ಒಳ್ಳೆ ಗಾಬರಿ ಗಣೇಶ. ಸರ್ ನೀವಂತೂ ಸೂಪರ್ ಸರ್. ರಿಯಾಲಿಟಿ ಶೋಗೆ ಹೋಗಿ ನೀವು. ನಮ್ ಸರ್ ಸೂಪರ್ ಅಪ್ಪ, ಸಖತ್ತಾಗಿ ಹಾಡು ಹೇಳ್ತಾರೆ. ಮ್ಯೂಸಿಕಲ್ ಶೋ ಕೂಡ ಹೋಗಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಇವರು. ಇನ್ನು ಅವರೆಲ್ಲ ಸಖಿರು. ನೋಡಕ್ಕೆ 2 ಕಣ್ಣು ಸಾಲದು. ಸರ್ ಸರ್ ಪ್ರಿಯಾ ಬಂದ್ರು, ಪ್ರಿಯನ್ ತರ ಆಕ್ಟ್ ಮಾಡಿ. ಎಲ್ರದ್ದು ಮುಗೀತು, ಈಗ ನಂತರನಾ? ನಂತರ ಆಕ್ಟಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದ್ ಎಲ್ರ ಕೈಲೂ ಸಾಧ್ಯನೂ ಇಲ್ಲ. ನೋಡಿ ಸರ್, ಪ್ರಿಯಾ ಅವ್ರು ಹೇಗೆ ಹೇಳ್ತಿದ್ದಾರೆ, ನೀವು ಅವ್ರ ಮುಂದೆ ಸೋಲು ಒಪ್ಕೋತೀರಾ ಸರ್? ಆಕ್ಟ್ ಮಾಡಿ ಸರ್. ಒಂದು ನಿಮಿಷ. ಕೆಲವೊಂದ್ಸಲ ಸೋಲು ಅನ್ನೋದು ಸೋಲಾಗಿರಲ್ಲ. ಕೆಲವ್ರ ಮುಂದೆ ಸೋಲೋದು ನಮ್ ಗೆಲುವಾಗಿರುತ್ತೆ.
ಇದೆಲ್ಲ ಬೇಡ. ನೀವ್ ಎಂತ ಒಳ್ಳೆ ಆಕ್ಟರ್ ಅಂತ ಆಲ್ರೆಡಿ ಆಫೀಸಲ್ಲಿ ಪ್ರೂವ್ ಮಾಡಿದಿರಲ್ಲ. ಬಾಸ್ ತರ ಆಕ್ಟಿಂಗ್ ಮಾಡಿದ್ವಿ, ಅದನ್ನ ನಾವೆಲ್ಲರೂ ನಂಬ್ಕೊಂಡಿದ್ವಿ. ಸರ್, ಸೀತಾ ಅವ್ರು ಬಂದ್ರು, ಅವ್ರ ತರ ಆಕ್ಟ್ ಮಾಡಿ ತೋರಿಸಿ ಸರ್. ಅಯ್ಯೋ, ಸೀತಾ ಅವ್ರ ತರನಾ? ಇಲ್ಲ ಇಲ್ಲ, ಕಷ್ಟ ಆಗುತ್ತೆ. ರಾಮ್, ಬೇಕಾದ್ರೆ ರಾಮ್ನ ಕೇಳಿ, ಇಬ್ರು ಜೊತೆ ಕೂರ್ತಿದ್ರಲ್ವಾ, ಅವ್ರು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತಾರೆ. ಹೌದು ಹೌದು, ರಾಮ್ ಸರ್ ಪ್ಲೀಸ್ ಆಕ್ಟ್ ಮಾಡಿ ತೋರಿಸಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಐ ಆಮ್ ರಿಯಲಿ ಸಾರಿ ಗೈಸ್, ಐ ಕಾಂಟ್ ಡೂ ದಿಸ್. ಸದ್ಯಕ್ಕೆ ನನಗೆ ನನ್ನ ಥರ ಇರೋದೇ ದೊಡ್ಡ ಟಾಸ್ಕ್ ಆಗೋಗಿದೆ. ಸೀತಾ ಅವ್ರ ಥರ ಇರೋದಕ್ಕಂತೂ ನನ್ನ ಕೈಲಿ ಆಗಲ್ಲ. ಸೀತಾ ಅವ್ರ ಥರ ಇರೋದು ಅಷ್ಟು ಸುಲಭನೂ ಅಲ್ಲ. ನೋಡಿ, ಆಗ್ಲೇ ರಾಮ್ ಅವರು ಸೀತಾ ಅವ್ರ ಬಗ್ಗೆ ಕರೆಕ್ಟಾಗಿ ಹೇಳಿ ಒಂದು ಟಾಸ್ಕನ್ನು ಗೆದ್ರು. ಈಗ ಸೀತಾ ಅವ್ರ ತರ ಇರಕ್ಕಾಗಲ್ಲ ಅಂತ ನಿಜ ಒಪ್ಕೊಂಡು ಈ ಟಾಸ್ಕ್ನ ಸೋತ್ರು. ಇದನ್ನೇ ನಾನು ಆವಾಗಲೇ ಹೇಳಿದ್ದು, ಕೆಲವ್ರ ಮುಂದೆ ಸೋಲೋದು ನಮ್ ಗೆಲ್ವೆ ಅಂತ. ಎನಿವೇಸ್, ಇವತ್ತಿನ ಆಕ್ಟಿವಿಟೀಸ್ ಎಲ್ಲ ಮುಗೀತು. ಐ ಹೋಪ್ ಯು ಆಲ್ ಹ್ಯಾಡ್ ಫನ್. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. I hope you guys had a great time. See you all again soon. Sure, sir. Thank you, sir. Bye bye. Bye. ಅವ್ರಿಗೆ Bye. Bye. Thank you. Thank you guys. ಅಮ್ಮ, ಸಾರಿ ಲೇಟ್ ಆಗೋಯ್ತು. ಸಿಹಿ ತುಂಬಾ ವೇಟ್ ಮಾಡ್ತಿದ್ಲಾ? ಇಲ್ಲೆಲ್ಲೂ ಕಾಣ್ತಾ ಇಲ್ಲ, ಒಳಗಿದ್ದಾಳ. ಸಿಹಿ ಮುಖ ಊದಿಸ್ಕೊಂಡು ಕೂತಿದ್ದಾಳೆ. ನೀನ್ ಅವಳಿಗೆ ಸುಳ್ಳು ಹೇಳ್ಬಿಟ್ಟು ಹೋದಿ ಅನ್ಬಿಟ್ಟು ಯಾರ ಹತ್ರನೂ ಮಾತಾಡ್ತಾನೆ ಇಲ್ಲ, ಕೋಪಿಸ್ಕೊಂಡಿದ್ದಾಳೆ. ಸುಳ್ಳ? ನೀನು ಮಧ್ಯಾಹ್ನ ವಿಡಿಯೋ ಕಾಲ್ ಮಾಡಿದ್ಯಲ್ಲ, ಅವಾಗಿಂದ ಬೇಜಾರ್ ಮಾಡ್ಕೊಂಬಿಟ್ಟಿದ್ದಾಳಮ್ಮ. ನೀ ಹೋಗಿ ವಿಚಾರಿಸು. ಸರಿ ಅಮ್ಮ, ನೋಡ್ತೀನಿ. ಅದೇನದು ಕೈಯಲ್ಲಿ? ಗಾಳಿಪಟ ಕಾಂಪಿಟೇಷನ್ ಇತ್ತಮ್ಮ, ಅದಕ್ಕೆ ನಿಮ್ ಹೆಸರಲ್ಲಿರೋ ಗಾಳಿಪಟ ಮನೆಗೆ ತಗೊಂಡು ಹೋಗಿ ಅಂತಂದ್ರು. ಸಿಹಿ ನೋಡಿದ್ರೆ ಖುಷಿ ಪಡ್ತಾಳಲ್ಲ, ಅದಕ್ಕೆ ತಂದೆ. ಸರಿ ಹೋಗಿ ಸಮಾಧಾನ ಮಾಡು. ಯಾರ ಜೀವ ಯಾರನು ಸೇರೋದು ರಾಮ್ ಗಾಳಿಪಟ ತಂದ್ಬಿಟ್ನಾ? ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ. ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಡೆಸ್ಟಿನಿ ಅಂದರೆ ಇದೆ ಅನ್ಸುತ್ತೆ. ಆಲ್ಕೆಮಿಸ್ಟ್ ಹೇಳಿದ ಪ್ರಕಾರ ನಮಗೇನಾದ್ರೂ ಸೇರಬೇಕು ಅಂತ ಇದ್ರೆ ಇಡೀ ಜಗತ್ತೇ ಅದಕ್ಕೆ ಸಹಕರಿಸುತ್ತೆ. ಸೇರಿ ಜಗವೇ ಕೇಳಿಕೊಂಡಿದೆ. ಇವತ್ತು ಸೀತಾ ಹೆಸರಿನ ಗಾಳಿಪಟ ನನಗೆ ಸಿಕ್ಕಿದೆ. ಕಮ್ಡೆ ಸೀತಾನ ಸಿಗ್ಬೋದು. ಸೀತಾರಾಮ, ಓ ಸೀತಾರಾಮ. ಹಾಗಿದ್ರೆ
ರಾಮ್ ಗಾಳಿಪಟ ನನ್ನ ಗಾಳಿಪಟ ಅದ್ಲು ಬದಲು ಆಗೋಯ್ತಾ? ಸಿಹಿ ಪುಟ, ಎಲ್ಲರೂ ಆಚೆ ಆಟ ಆಡ್ತಾ ಇದಾರೆ, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಸ್ವಾಗ್ತಿದ್ಯಾ? ಏನಾದ್ರೂ ತಿಂಡಿ ಕೊಡ್ಲಾ? ಈಗ್ಲೇ ತಿನ್ಕೋಬಿಡು. ಅಡ್ಗೆ ಮಾಡಕ್ಕೆ ಒಂದ್ ಅರ್ಧ ಗಂಟೆ ಆದ್ರೂ ಆಗತ್ತೆ. ಹೇಳಿದ್ ಕೇಳಿಸ್ತಾ? ಯಾಕೇನು ಮಾತಾಡ್ತಿಲ್ಲ ನೀನು? ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಹೇಗಾಯ್ತು? ನೀನು ಪಾಟ್ ಪೇಂಟ್ ಮಾಡ್ಕೊಂಡು ಹೋಗಿದ್ದಲ್ಲ, ಅದನ್ನ ನೋಡ್ಬಿಟ್ಟು ನಿನ್ ಫ್ರೆಂಡ್ಸ್ ಎಲ್ಲ ಏನಂದ್ರು? ಚೆನ್ನಾಗಿತ್ತಂತ? ಹುಷಾರಿಲ್ವಾ ನಿಂಗೆ? ಯಾಕೆ ಪುಟ್ಟ ಸೈಲೆಂಟ್ ಆಗಿದ್ಯಾ? ಮಾತಾಡು. ನಾನೇನ್ ಜೊತೆಟ್ಟು ನಾನ್ ಮಾತ್ರ ಸುಳ್ಳು ಹೇಳ್ಬಾರ್ದು, ನೀನ್ ಮಾತ್ರ ಸುಳ್ಳು ಹೇಳ್ಬೋದಾ? ನಾನ್ ಮಾತ್ರ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬಾರ್ದು, ನೀನ್ ಮಾತ್ರ ನನ್ನ ಫ್ರೆಂಡ್ ಜೊತೆ ಗಾಳಿಪಟ ಹಾರಿಸ್ಬೋದಾ? ಸಿಹಿ ಕೇಳಿಲಿ, ಗಾಳಿಪಟ ಹಾರಿಸಿದ್ ಹೌದು, ಆದ್ರೆ ನಾನ್ ಸುಳ್ಳು ಹೇಳಿಲ್ಲ ಪುಟ್ಟ. ಬರೀ ಸುಳ್ಳು. ನಾನ್ ಮಾತ್ರ ನನ್ನ ಫ್ರೆಂಡ್ಗೆ ಫೋನ್ ಮಾಡಬಾರ್ದು, ನೀನ್ ಅವ್ರ ಜೊತೆ ಆಟ ಆಡ್ಬೋದು, ಅವ್ರನ್ನ ಮೀಟ್ ಆಗ್ಬೋದು. ನನ್ಗೊಂದ್ ರೂಲ್ಸು, ನಿನ್ಗೊಂದ್ ರೂಲ್ಸು ಅಲ್ವಾ ಸೀತಮ್ಮ? ಸಿಹಿ ಅತ್ಯಾಗ ಆಡ್ಬೇಡ, ಹೇಳಿದ ಮಾತು ಕೇಳು. ಮಾತಾಡ್ಕೊಂಡು ಹರಟೆ ಹೊಡಿಯೋಕೆ ಅವರೇ ನನ್ನ ಫ್ರೆಂಡ್ ಅಲ್ಲ, ಅವರು ನಮ್ಮ ಬಾಸ್. ನಾನು ಆಫೀಸ್ಗೆ ಹೋಗ್ತೀನಿ ಅಂದಿದೆ, ತುಂಬಾ ಕೆಲಸ ಇದೆ ಅಂದಿದೆ. ನೀನ್ ಆಫೀಸ್ಗೆ ಹೋದಾ? ನನ್ ಚಿಕ್ಕವಳು ನನ್ಗೇನು ಗೊತ್ತಾಗಲ್ಲ ಅಂತಾನ? ನಾನ್ ಬರ್ತೀನಿ ಅಂದ್ರೆ ಬೇಡ ಅಂತ ಚೀಟಿಂಗ್ ಇದು. ಅಮ್ಮ ನಿನಗೆ ಚೀಟ್ ಮಾಡ್ತಾಳ ಸಿಹಿ? ಮತ್ ನೀನ್ ಯಾಕೆ ಸುಳ್ಳು ಹೇಳ್ದೆ? ಅವತ್ತು ನನ್ನ ಫ್ರೆಂಡ್ ಜೊತೆ ನೀನ್ ಹೆಲಿಕಾಪ್ಟರ್ ಅಲ್ಲಿ ಹೋದೆ, ಇವತ್ತು ನನ್ನ ಫ್ರೆಂಡ್ ಜೊತೆ ನೀನ್ ಗಾಳಿಪಟ ಹಾರಿಸಿದ್ಯಾ. ನಾನು ನಿನ್ ಜೊತೆ ಟೂ ಟೂ ಟೂ. ಸಿಹಿ ಇಲ್ಲಿ ಕೇಳೆ, ರೆಸಾರ್ಟ್ ಹೋಗೋ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ ಕಣೆ. ಪ್ರಿಯಾಂಟಿ ಹೇಳಿದ್ಮೇಲೆ ನನಗೆ ಗೊತ್ತಾಗಿತ್ತು. ಸಿಹಿ ಮಲಗ್ಬಿಟ್ಯಾ? ಅಮ್ಮಂಗ್ ಗುಡ್ ನೈಟು ಹೇಳಿಲ್ಲ ನೀನು? ಸುಳ್ಳು ಹೇಳೋರ್ ಜೊತೆ ನಾನು ಮಾತಾಡಲ್ಲ. ನಾನು ಬೆಳೆಸಿದ ಮಗಳಲ್ವಾ, ನಾನು ಅಷ್ಟೇ ಹಠ ನಿನ್ಗೆ. ಸಿಟ್ಟ ಮಾತಾಡ್ಸೆ? ನಾನು ನಿನ್ ಜೊತೆ ಟೂ ಅಂತ ಹೇಳಿಲ್ವಾ? ನಿನ್ ಪಾಟ್ ಪೇಂಟ್ ಮಾಡೋ ಟೆನ್ಷನ್ ಅಲ್ಲಿ ನನ್ಗೆ ಗೊತ್ತೇ ಆಗ್ಲಿಲ್ಲ. ಆಫೀಸ್ ಗ್ರೂಪ್ ಅಲ್ಲಿ ಬೇರೆ ಯಾವ್ದೋ ಲೊಕೇಶನ್ ಕಳ್ಸಿದ್ರು, ದೇವ್ರಾಣೆ ಅದ್ ರೆಸಾರ್ಟ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ಗೊತ್ತಾ? ಈಸ್ಕಡೆ ಸೀತಾಮನ್ ಮೇಲೆ ಸಿಟ್ ಮಾಡ್ಕೋಬೇಡ ಸಿಹಿ. ನನ್ಗೇನು ಕೇಳ್ಸಿಲ್ಲ ಕೇಳ್ಸಿಲ್ಲ ಕೇಳ್ಸಿಲ್ಲ. ಸೀತಮ್ಮ, 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 ಸೀತಮ್ಮ.
ಸೀತಮ್ಮ. ಸೀತಮ್ಮ ಎಲ್ಲಿದ್ದೀಯ ಸೀತಮ್ಮ? ಈ ಸೀತಮ್ಮ ಇವಾಗ ನೆನಪಾದ್ರ ನಿನ್ಗೆ? ಏನೇ ರಾತ್ರಿ ಯಾರೋ ಗುಡ್ ನೈಟು ಹೇಳಿಲ್ಲ, ಊಟನೂ ಮಾಡ್ಲಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ರು. ಸಾರಿ ಸೀತಮ್ಮ, ಇನ್ಮೇಲೆ ನಾನು ಬಿಟ್ಟು ಎಲ್ಲೂ ಹೋಗ್ಬೇಡ. ನಿನ್ನನ್ ಬಿಟ್ಟು ನಾನು ಎಲ್ಲೇ ಹೋಗಿ ಹಾಲು ಬಿಸ್ಕೆಟ್ ತಗೊಂಬರಕ್ ಹೋಗಿದ್ದೆ. ನನ್ನಿಂದಾನೇ ನಿನ್ಗೆ ಬೇಜಾರಾಗಿತ್ತಲ್ವಾ, ಅದಕ್ಕೆ ನಾನೇ ನಿನ್ಗೆ ಖುಷಿ ಪಡಿಸ್ಬೇಕು. ಇವತ್ತು ರೆಗ್ಯುಲರ್ ಚೆಕಪ್ ಆದ್ಮೇಲೆ ನಾವು ಹೊರಗಡೆ ಹೋಗ್ತಿದೀವಿ. ಹೊರಗಡೆನಾ? ಎಲ್ಲಿ ಸೀತಮ್ಮ? ಈಗ್ಲೇ ಎಲ್ಲ ಹೇಳ್ಬಿಟ್ರೆ ಸರ್ಪ್ರೈಸ್ ಇರಲ್ಲ ಕಣೆ. ಸರ್ಪ್ರೈಸಾ? ಸೀತಮ್ಮ, ನಾವು ಆಚ ಕಡೆ ಹೋದ್ರೆ ನನ್ ಸ್ಕೂಲು ಮತ್ತೆ ನಿನ್ನ ಆಫೀಸ್ ಒಂದಿನದ್ರಲ್ಲಿ ಸ್ಕೂಲು ಎಲ್ಲೂ ಹೋಗೋದಿಲ್ಲ, ಆಫೀಸು ಎಲ್ಲೂ ಹೋಗೋದಿಲ್ಲ. ನಿನಗೋಸ್ಕರ ಅದೆಲ್ಲ ಊಪಿ. ಇವತ್ತು ಯಾವ್ಯಾವ ಕ್ಲಾಸ್ ಮಿಸ್ ಆಗುತ್ತೋ ಅದು ನಿನ್ನ ಫ್ರೆಂಡ್ ಹತ್ರ ಕೇಳಿ ಓದ್ಕೋ, ಆಯ್ತಾ? ಹೇಗಿದ್ರು ನಮ್ ಸಿಹಿ ಪುಟ್ಟ ತುಂಬಾ ಜಾಣೆ, ಥಟ್ ಅಂತ ಕಲ್ತ್ಕೊಂಡ್ಬಿಡ್ತಾಳೆ. ಮಿಕ್ಕಿರೋ ಕೆಲಸ ಎಲ್ಲ ನಾವು ನಾಳೆ ಮಾಡೋಣ. ಓಕೆ ಓಕೆ ಸೀತಮ್ಮ. ಹ್ಯಾಪಿನಾ? ಫುಲ್ 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 ಹ್ಯಾಪಿ. ಸರಿ, ಹೋಗಿ ಸ್ನಾನ ಮಾಡು. ನಾನು ತಿಂಡಿ ರೆಡಿ ಮಾಡ್ಬಿಡ್ತೀನಿ, ಬಾಕ್ಸ್ಗೆ ಹಾಕ್ತೀನಿ. ಚೆಕಪ್ ಆದ್ಮೇಲೆ ನಾವು ತಿಂಡಿ ತಿನ್ನೋಣ, ಓಕೆನಾ? ಓಕೆ ಸೀತಮ್ಮ, ನಾನು ಬೇಗ ಸ್ನಾನ ಹಿಡ್ಕೊಂಡು ಬರ್ತೀನಿ. ಸೀತಮ್ಮ, ನಾನು ಬ್ಲೂ ಫ್ರಾಕ್ ಹಾಕೋಣ? ಬೇಡ ಬೇಡ, ಅದು ಕಂಫರ್ಟಬಲ್ ಆಗಿರಲ್ಲ. ನೀನ್ ಹೋಗು ಸ್ನಾನ ಮಾಡು, ನಾನು ಬಟ್ಟೆ ಎತ್ತಿಡ್ತೀನಿ. ಟವಲ್ ಬಾತ್ರೂಮ್ ಅಲ್ಲೇ ಇದೆ. ಸ್ವಲ್ಪನಾದ್ರೂ ನಗ್ತಾ ಇದ್ದಾಳೆ. ಹೇಗಾದ್ರೂ ಸರಿ, ರಾಮ್ ಫ್ರೆಂಡ್ಶಿಪ್ನ ಮರೆಯೋ ಹಾಗೆ ನಾನೇ ಏನಾದ್ರೂ ಮಾಡಬೇಕು.